ನೋವುಗಳೇನೂ ಕಡಿಮೆಯಾಗಿಲ್ಲ, ತಾಳ್ಮೆ ಹೆಚ್ಚಾಗಿದೆ ಅಷ್ಟೇ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರು ಕುಡಿತೀವಿ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ. ಹಾಗಲಕಾಯಿ ಕೆಲವರ ಆರೋಗ್ಯಕ್ಕೆ ಸಿಹಿ, ಕೆಲವರಿಗೆ ಕಹಿ. ಹಾಗೆ ಒಬ್ಬ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವನಾಗಿರೋಕೆ ಸಾಧ್ಯವಿಲ್ಲ. ಜೀವನಕ್ಕೊಂದು ಅರ್ಥ ಸಿಗಬೇಕೆಂದರೆ ಇಷ್ಟ ಬಂದಂತೆ ಬದುಕಬೇಕು, ಕಷ್ಟ ಬಂದರೂ ಎದುರಿಸಬೇಕು. ಭಾವನೆಗಳಿಗೆ ಬೆಂಕಿ ಬಿದ್ದಾಗ ಮನುಷ್ಯ ರಾಕ್ಷಸನಾಗುತ್ತಾನೆ. ಅದು ಅವನ ಬದಲಾವಣೆಯೂ ಅಲ್ಲ, ಬಯಸಿ ತೆಗೆದ ನಿರ್ಧಾರವೂ ಅಲ್ಲ. ಅದು ನಾವು ನಂಬಿದವರು ನಮಗೆ ಕೊಟ್ಟ ಅತ್ಯಮೂಲ್ಯವಾದ ಕಾಣಿಕೆಯಷ್ಟೇ. ಜಗತ್ತು ನಿನ್ನನ್ನು ಎಷ್ಟು ಪರೀಕ್ಷಿಸುತ್ತದೆ ಎಂದು ದುಃಖ ಪಡಬೇಡ, ಏಕೆಂದರೆ ಜಗತ್ತು ಪರೀಕ್ಷಿಸುವುದು ಚಿನ್ನವನ್ನೇ ಹೊರತು ಇದ್ದಲಿಯನ್ನಲ್ಲ. ಮನುಷ್ಯನಿಗೆ ಅಹಂ ಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ಯಾರ ಜ್ಞಾನವು ಪುಸ್ತಕಗಳಿಗೆ ಸೀಮಿತವಾಗಿದೆಯೋ ಮತ್ತು ಅವರ ಸಂಪತ್ತು ಇತರರ ಸ್ವಾಧೀನದಲ್ಲಿದೆಯೋ ಅವರು ತಮ್ಮ ಜ್ಞಾನ ಅಥವಾ ಸಂಪತ್ತನ್ನು ಅಗತ್ಯವಿದ್ದಾಗ ಬಳಸಲಾರರು. ಒಬ್ಬರ ಪ್ರತಿ ನಿರ್ಧಾರದ ಹಿಂದಿನ ಮನಸ್ಥಿತಿಯನ್ನ ಯಾರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ನಿಸ್ವಾರ್ಥ ಮನಸ್ಸು ಬಹುಶಃ ಅವರಲ್ಲಿ ಇಲ್ಲ. ಹಣವಿಲ್ಲದ ಪುರುಷನನ್ನ ವೇಶ್ಯೆ ತೊರೆಯುತ್ತಾಳೆ, ಸೋತ ರಾಜನನ್ನ ಪ್ರಜೆಗಳು ತೊರೆಯುತ್ತಾರೆ, ಹಣ್ಣು ಬಿಡದ ಮರವನ್ನ ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ತನ್ನ ಲಾಭವನ್ನು ಅಷ್ಟೇ ನೋಡುತ್ತಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇದೆಯೋ ಅಲ್ಲಿಯವರೆಗೂ ಮಾತ್ರ ನಮಗೆ ಬೆಲೆ. ಗುರು ಎಂದರೆ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿ. ಗುರುಭಕ್ತಿಯೇ ಗುರಿಯ ಜಯಿಸುವ ಮಹಾನ್ ಶಕ್ತಿ. ಬರಿಗಾಲಲ್ಲಿ ನಡೆಯೋರ್ಗೆ ದಿನಾಲೂ ಮುಳ್ಳು ಚುಚ್ಚುತ್ತೆ, ನೋವಾಗೋದಿಲ್ಲ ಅಂತಲ್ಲ, ಅದನ್ನ ಸಹಿಸೋ ಶಕ್ತಿ ಅವರಲ್ಲಿದೆ. ಯಾವಾಗಲೂ ಒಮ್ಮೆ ಬರಗಾಲಿನಲ್ಲಿ ನಡೆಯೋ ನಮಗೆ ಮುಳ್ಳು ಚುಚ್ಚಿದ್ರೆ ಆ ನೋವನ್ನ ತಡೆಯೋದಿರ್ಲಿ, 2 ದಿನ ರಜೆನೆ. ಮನುಷ್ಯನು ಅವನ ಮುಂದಿನ ಜೀವನವನ್ನ ಯಾವ ದಿಕ್ಕಿನಲ್ಲಿ ಪ್ರಾರಂಭಿಸಬೇಕು ಎಂಬುದನ್ನು ಶಿಕ್ಷಣವು ನಿರ್ಧರಿಸುತ್ತದೆ. ನಿಮ್ಮೆಲ್ಲರ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ. ಆದ್ದರಿಂದ ಸ್ಪಂದಿಸಲು ಕಲಿಯಿರಿ, ಪ್ರತಿಕ್ರಿಯಿಸಬೇಡಿ. ಕೋಪವನ್ನ ಹಿಡಿದಿಟ್ಟುಕೊಳ್ಳುವುದು ಒಂದು ಥರ ನಾವು ವಿಷವನ್ನ ಕುಡಿದು ಬೇರೆಯವರು ಸಾಯಲಿ ಎಂದು ನಿರೀಕ್ಷೆ ಮಾಡಿದಂತೆ. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನ ಸರಿಯಾಗಿ ಬಳಸಿಕೊಳ್ಳಿ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ. ಅದೇ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿಮಗೆ ಗೊತ್ತಾಗುತ್ತದೆ. ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ತಲೆ ಎತ್ತಿ ನಿಲ್ಲಬಹುದು.